ಆಲ್ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ ಬರ್ನ್ ಆಗಿತ್ತಲ್ವ, ಅದಕ್ಕೆ ಇವಾಗ ಸದ್ಯಕ್ಕೆ ಆಲಿವೆರಾ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅವತ್ತೇನಾಯ್ತಂದರೆ ತುಂಬಾ ಉರಿ ಇತ್ತು ಆಯಿತಾ. ಹಾಗಾಗಿ ಅಪ್ಪು ಇದ್ಬಿಟ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೆ ತಣ್ಣಗಾಗ್ಬೋದು ಅಂತೇಳಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲಿಕ್ಕೆ ಹೇಳಿದ್ರು. ಆದರೆ ಅದನ್ನು ಅಪ್ಲೈ ಮಾಡಿದ ಕೂಡಲೇ ನನಗಿನ್ನೂ ಉರಿ ಜಾಸ್ತಿನೇ ಆಗಿಬಿಡ್ತು, ಕಡಿಮೆ ಆಗಲಿಲ್ಲ. ಅದಾದಮೇಲೆ ಕೊಬ್ಬರಿ ಎಣ್ಣೆ ಹಚ್ಚಿ ನೋಡಿದ್ವಾ, ಆದರೂ ಕೂಡ ಕಡಿಮೆ ಆಗಲಿಲ್ಲ. ಸರಿ ಒಂದ್ಸಲ ಆಲಿವೆರಾ ಅಪ್ಲೈ ಮಾಡೋಣ ಅಂತೇಳಿ ಹಚ್ಚಿ ಒಂದು 2 ನಿಮಿಷ ಆಯಿತು ಅಷ್ಟೇ, ಪಟ್ ಅಂತ ಉರಿಯೋದು ಕಡಿಮೆ ಆಗೇ ಬಿಡ್ತು. ಸ್ವಲ್ಪ ಕೂಡ ಉರಿ ಇರಲಿಲ್ಲ ನನಗೆ. ಹಾಗಾಗಿ ಇವತ್ತು ಕೂಡ ಅದನ್ನೇ ಹಚ್ತಾ ಇದ್ದೀನಿ. ಇನ್ನು ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಅಂತೇಳಿ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದರೊಟ್ಟಿಗೆ ಮಾಪ್ ಕೂಡ ಮುರಿದೋಗ್ಬಿಟ್ಟಿತ್ತು. ನೆನ್ನೆ ನಾನೇ ನೆಲ ಒರೆಸ್ಲಿಕ್ಕೆ ಹೋಗಿ ಮುರಿದಾಕ್ಬಿಟ್ಟೆ. ಹಾಗಾಗಿ ಅದೊಂದು ಆಫರಲ್ಲಿ ಸಿಕ್ತು ಅಂತೇಳ್ಬಿಟ್ಟು ಅದೊಂದು ತೊಗೊಂಡೆ. ಡಿಮಾರ್ಟ್ಗೆ ಹೋಗಿ ತೊಗೊಂಬರೋಣ ಅಂದ್ಕೊಂಡೆ, ಇಲ್ಲೇ ಕಡಿಮೆ ರೇಟ್ ಇತ್ತಲ್ಲ, ಹಾಗಾಗಿ ಇಲ್ಲೇ ಆರ್ಡ್ರ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ನಮ್ಮ ಮನೇಲಿ ಸೊಪ್ಪಿನ ಪಲ್ಯ ಜಾಸ್ತಿನೇ ಮಾಡ್ತಾ ಇರ್ತೀವಿ, ಏನಾದರೂ ಒಂದು ಮಾಡ್ತಿರ್ತೀವಿ ಆಯಿತಾ. ಹಾಗಾಗಿ ಸ್ವಲ್ಪ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಅಮ್ಮ ನಮ್ಮನೆ ಹತ್ರನೇ ಬರ್ತಾರೆ, ಅವ್ರ ಹತ್ರ ತೊಗೊಂಡ್ಬಿಡ್ತಾರೆ, ತುಂಬ ಫ್ರೆಶ್ ಆಗಿರೋ ತೊಗೊಂಡು ಬರ್ತಾರೆ ಅಂತೇಳಿ. ಯಾಕೋ ಒಂದು 2 ದಿನದಿಂದ ಬಂದಿರಲಿಲ್ಲ, ಹಾಗಾಗಿ ಆರ್ಡ್ರ್ ಮಾಡಿಬಿಟ್ಟೆ. ಇದರೊಟ್ಟಿಗೆ ಸೌತೆಕಾಯಿ ಟೊಮೊಟೊನ್ನು ಕೂಡ ತೊಗೊಂಡಿದ್ದೀನಿ. ಸೌತೆಕಾಯಿ ಅಂತೂ ನಮ್ಮ ಮನೆ ಅದೆಷ್ಟು ಖಾಲಿ ಆಗುತ್ತೆ ಗೊತ್ತಾ. ನಾನೇ ಸ್ವಲ್ಪ ಜಾಸ್ತಿ ತಿಂದುಬಿಡ್ತೀನಿ ಈ ಟೈಮಲ್ಲಿ. ಸೌತೆಕಾಯಿ ಮತ್ತು ಮೆಂತ್ಯ ಸೊಪ್ಪು ಇದೆಲ್ಲ ತಂಪಲ್ವಾ, ಜಾಸ್ತಿ ತೊಗೊಳ್ಬೇಕು. ಇನ್ನು ಮೆಂತ್ಯ ಸೊಪ್ಪಿನ ಪಲ್ಯನೂ ಕೂಡ ನಾವು ಅವಾಗವಾಗ ಮಾಡ್ತಾನೆ ಇರ್ತೀವಿ. ಕೆಲವೊಬ್ಬರು ಅದು ಕಹಿ ಇರುತ್ತೆ ಅಂತೇಳಿ ಮಾಡಲಿಕ್ಕೆ ಹೋಗಲ್ಲ. ಕಹಿ ಬರ್ದಿರೋ ಥರ ಕೂಡ ನಾವು ಪಲ್ಯ ಮಾಡ್ಬೋದು. ನಾನು ಆದಷ್ಟು ಬೇಗ ಆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ಹಾಗೆ ಸ್ವಲ್ಪ ಹಾಲು ಬೇಕಿತ್ತು. ನಮ್ಮ ಮನೇಲಿ ಕಾಫಿ ಟೀ ಎಲ್ಲ ಮಾಡಲ್ಲ ಅಲ್ಲ, ಹಾಗಾಗಿ ಗುಡ್ ಲೈಫ್ ಹಾಲು ತರಿಸ್ಬಿಡ್ತೀನಿ. ಇದಾದರೆ ಸ್ವಲ್ಪ ದಿನ ಇಟ್ಕೊಳ್ಬೋದು, ಬೇಗ ಹಾಳಾಗಲ್ಲ ಅಂತ ಹೇಳ್ಬಿಟ್ಟು. ಈಗ ಯಾರಾದರೂ ಬಂದಾಗ ಪಟ್ಟಂತ ಹೋಗಿ ತರಲಿಕ್ಕಾಗಲ್ವಲ್ಲ, ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಹಾಗೆ ಸ್ವಲ್ಪ ಬಟರ್ ಬೇಕಿತ್ತು ಅಂತೇಳಿ 1 ಪ್ಯಾಕೆಟ್ ಆರ್ಡ್ರ್ ಮಾಡ್ಕೊಂಡಿದ್ನ. ಅದು 2 ಪ್ಯಾಕ್ ಬಂದುಬಿಟ್ಟಿದೆ. ಆಮೇಲೆ ನಾನು ಚೆಕ್ ಮಾಡಿ ನೋಡಿದೆ, ಮಿಸ್ ಆಗೇನಾದ್ರೂ ಆರ್ಡ್ರ್ ಮಾಡಿದ್ದೀನ ಅಂತ. ಇಲ್ಲ, ನಾನು ಒಂದೇ ಮಾಡಿದ್ದೆ. ಅದು ಹೆಂಗೆ ಒಂದು ಎಕ್ಸ್ಟ್ರಾ ಕೊಟ್ಟರು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಇನ್ನೇನು ಮಾಡೋದು ಅಂತೇಳಿ ಸುಮ್ಮನಾದೆ. ಹಾಗೆ ಇವತ್ತು ಅಪ್ಪು ಬೆಳಗ್ಗೆ ಜಿಮ್ಮಿಂದ ಬರುವಾಗ ಸ್ವಲ್ಪ ಹಣ್ಣುಗಳನ್ನೆಲ್ಲ ತೊಗೊಂಡು ಬಂದಿದ್ರು. ಅವ್ರು ಸ್ವಲ್ಪ ಬಾಳೆಹಣ್ಣೆಲ್ಲ ಇತ್ತೀಚೆಗೆ ಜಾಸ್ತಿ ತಿಂತಾರೆ, ಅದಕ್ಕೆ ಬಾಳೆಹಣ್ಣಂತೂ ಯಾವಾಗಲೂ ತರ್ತಾನೆ ಇರ್ತಾರೆ. ನನಗೆ ಪಪ್ಪಾಯ ತಂದಿದ್ರು, ಕಲ್ಲಂಗಡಿ ಹಣ್ಣು ಹಾಗೆ ಎಳ್ಳೀರು ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು. ಎಳ್ಳೀರು ಎಷ್ಟು ರೇಟ್ ಆಗಿದೆ ಗೊತ್ತಾ, 90 ರೂಪಾಯಿ ಅಂತೆ ಒಂದು ಎಳ್ಳೀರು. ಇಷ್ಟೊಂದು ರೇಟ್ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಮೊದಲು ಅಂದರೆ ಲಾಸ್ಟ್ ಇಯರ್ ಬೇಸಿಗೆ ಇತ್ತಲ್ಲ, ಆವಾಗ 60 ರೂಪಾಯಿ ಇತ್ತು. ಅದೇ ಜಾಸ್ತಿ ಅಂದ್ಕೊಂಡ್ರೆ ಈ ಸಲ ನೋಡಿ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಇವತ್ತು ಬೆಳಗಿನ ತಿಂಡಿಗೆ ಪೆಸ್ರಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೆಸ್ರಟ್ಟು ಅಥವಾ ಹೆಸರು ಕಾಳಿನ ದೋಸೆ ಏನಾದರೂ ಕರಿಬೋದು. ಇದಕ್ಕೆ ನಾನು ಮೊಳಕೆ ಕಟ್ಟಿರೋ ಹೆಸರು ಕಾಳು ಹಾಕ್ಕೊಂಡಿದ್ದೀನಿ ಆಯಿತಾ. ಸಾಮಾನ್ಯವಾಗಿ ನೆನೆಸ್ಬಿಟ್ಟು ಹಂಗೆ ಹಾಕ್ತಾರೆ, ನಾನು ಮೊಳಕೆ ಕಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಜಾರ್ಗೆ ಹೆಸರು ಕಾಳು, ಹಸಿರು ಮೆಣಸಿನ್ಕಾಯಿ, ಮಾಮೂಲಿ ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಅದೊಂದು 3/4 ಭಾಗ ಗ್ರೈಂಡ್ ಆಗಿದೆ ಅನ್ನುವಾಗ ಇದಕ್ಕೆ ನಾನು ರಾಗಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಗ್ರೈಂಡ್ ಮಾಡಿಕೊಂಡು ಒಂದು 10 ನಿಮಿಷ ಇಟ್ಬಿಟ್ಟು ದೋಸೆ ಥರ ಮಾಡಿಕೊಂಡ್ರೆ ಆಯಿತು. ಅಕ್ಕಿ ಹಾಕಿ ಕೂಡ ಮಾಡ್ತಾರೆ. ಈ ಥರ ರಾಗಿ ಹಿಟ್ಟನ್ನ ಹಾಕಿ ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಕಲರ್ ಮಾತ್ರ ಸ್ವಲ್ಪ ಕಪ್ಪಗಿರುತ್ತೆ ಅಷ್ಟೇನೇ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂಚೂರು ಉಪ್ಪು ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಇದರೊಟ್ಟಿಗೆ ಸ್ವಲ್ಪ ಟೊಮೊಟೊ ಕಾಯಿ ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಷ್ಟೊಂದು ದಿನ ಆಗೋಯ್ತಲ್ಲ ನಮ್ಮ ಮನೇಲಿ ಮಾಡಿ ಅಂತೇಳಿ ಟೊಮೊಟೊ ಕಾಯಿ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚೂರು ಶುಂಠಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕು. ಅದಾದಮೇಲೆ ಒಂದು 3 ಟೊಮೊಟೊ ಕಾಯಿನ ಸೇರಿಸ್ಕೊಂಡು ಟೊಮೊಟೊ ಕಾಯಿನೂ ಕೂಡ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಟ್ಟು ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಎಣ್ಣೆ ಕಮ್ಮಿ ಹಾಕಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಸೀಯಲ್ಲ. ಇನ್ನು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ಒಂದು 3 ಸ್ಪೂನ್ ಆಗೋವಷ್ಟು ಕಡಲೆ ಬೀಜನ ಹುರಿದು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೇಕು ಅನ್ನಂಗಿದ್ರೆ ಒಂದು ಚೂರು ಪುದೀನ ಹಾಕ್ಕೊಳ್ಬೋದು. ಇದರೊಟ್ಟಿಗೆ ಉಪ್ಪು, ನೀರನ್ನ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಹಂಗೆ ಕೂಡ ತಿನ್ಕೊಳ್ಬೋದು. ಇಲ್ಲ ಒಗ್ಗರಣೆ ಮಾಡ್ಕೊಳ್ತೀವಿ ಅಂದರೆ ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡಿಬಿಟ್ಟು ಕೂಡ ಸೇರಿಸ್ಕೊಳ್ಬೋದು. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ಈ ಥರ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಹೇಳಬೇಕು
ಮಾಡಬೇಕು ಅಂದರೆ. ಇದ್ರೊಟ್ಟಿಗೆ ನಾನು ಮೊಳಕೆ ಕಟ್ಟಿರೋ ಕಡಲೆಕಾಳು ಹಾಗೆ ತೊಂಡೆಕಾಯಿ ಸೇರಿಸಿ ಒಂದು ಪಲ್ಯ ಮಾಡಿದ್ದೆ. ಹಾಗೆ ಪರ್ಪಲ್ ಕಲರ್ ಕ್ಯಾಬೇಜ್ ಬರುತ್ತಲ್ಲ, ಅದರಲ್ಲೂ ಕೂಡ ಒಂದು ಪಲ್ಯ ಮಾಡಿದ್ದೆ. ಇದು ಅಪ್ಪು ಪ್ಲೇಟು. ಇನ್ನಿವತ್ತು ಸಂತು ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದು. ಅಂದರೆ ನೆನ್ನೆ ಹೋಗ್ಬಿಟ್ಟು ಇವತ್ತು ಬೆಳಗ್ಗೆ ಒಂದು 8 ಗಂಟೆ ಅಷ್ಟರಲ್ಲೇ ನಮ್ಮ ಮನೆಗೆ ನೇರವಾಗಿ ಬಂದಿತ್ತು ಆಯಿತಾ. ಸಂತು ಬಂದಿರೋದನ್ನ ನೋಡಿ ಜಾಣು ಹೋಗ್ತಾನೆ ಇಲ್ಲ. ಬೋಡ ಮಾಡಿಸಿದ್ರೆ ಸಾಮಾನ್ಯವಾಗಿ ಮಕ್ಕಳು ಕಂಡಿಡಿಯಲ್ಲ ಅಲ್ವಾ, ಯಾರೋ ಬೇರೆ ಅನ್ಕೊಂಡ್ಬಿಡ್ತಾರೆ. ಹಾಗಾಗಿ ಮುಖ ನೋಡೋದು ಅಳೋದು ಈ ಥರ ಮಾಡ್ತಾ ಇತ್ತು ಇವತ್ತು. ಏನು ಟಕ್ಲಿ ಅಂದರೆ ಮಮ್ಮಮ್ ತಿನ್ಬೇಕು, ಮಮ್ಮಮ್ ತಿನ್ಬೇಕು ಡಾಡು. ಅಯ್ಯೋ ಹೆಂಗ್ ನೋಡ್ತಿರೋದು ನೋಡಪ್ಪ. ಅಲ್ಲ ಅಮ್ಮ, ಇಷ್ಟೊಗ್ಲ ಕಂಡ್ಬಿಡ್ಕೊಂಡು ನೋಡ್ತಾ ಇರೋದು. ಯಾರು ಜನ ಜನ ಇಲ್ಲಿ ಯಾರಪ್ಪ ಇದು? ಮಾಮ ಮಾಮ ನೋಡು ಇಲ್ಲಿ ಸೌರು ತಲೆ ಸೌರು ಮಾಮ ಯಾರ ನಂಗೆ ಗೊತ್ತಿಲ್ಲ. ಏನ್ ತಂದ್ಕೊಟ್ರು ಬೋಡ ಆಗಿರೋದಕ್ಕೆ ಇನ್ನ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ನನ್ನ ಬರೀ ಶೇವಿಂಗ್ ಮಾಡಿರೋದಕ್ಕೆ 10-15 ನಿಮಿಷ ಹಿಂಗೇ ನೋಡೋನು ಯಾರಿದು ಅಂತ. ಏನು ಇಷ್ಟು ಗಟ್ಟಿ ಗಿಡ್ದಂಗೆ ಗೊತ್ತಾ ನನ್ನ ಕಳಿಸ್ಬಿಡ್ತೀಯ ಅಂತ. ಶುರುವಾಗುತ್ತೆ. ಈಗ ನೋಡ್ತಾರೆ ಮಾಮ ಜಾಣು ಯಾರವ ಇಲ್ಲ, ನಂಗೆ ಇಷ್ಟ ಇಲ್ಲ. ನೀರ್ ಬಂತು ಕಂಡ, ನೀರ್ ತಪ್ಪಿಬಿಡ್ತು. ಹೊಡಿಲಾ ಮಾಮ, ಗುಡಿಲಾ ಮಾಮ ಜಾಣು ಮಾಮ ಕಂದು ಅದು. ಇವತ್ತು ಸಂತು ಎಷ್ಟು ಟ್ರೈ ಮಾಡಿದ್ರು ಕೂಡ ಹೋಗ್ತಿಲ್ಲ. ಯಾವ ಗಿಲ್ಕೆ ಕೊಟ್ಟರು ಹೋಗ್ತಿಲ್ಲ, ಏನು ಕೊಟ್ಟರು ಹೋಗ್ತಿಲ್ಲ. ದೊಡ್ಡ ದೊಡ್ಡ ಕಣ್ಣು ಮಾಡ್ಕೊಂಡು ನೋಡ್ತಿರೋದು ಯಾರಿದು ಬಂದಿರೋದು ಮನೆಗೆ ಅಂತ. ಇನ್ನು ಲಾಸ್ಟ್ ಟೈಮ್ ನಾನು ಆಯಿಲ್ ಬಗ್ಗೆ ಹೇಳಿದ್ನಲ್ವಾ, ಅವಾಗ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಶೇರ್ ಮಾಡಿ ಶಿಲ್ಪ, ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ. ಹಾಗಾಗಿ ಇವತ್ತು ಅದೊಂದು ಶೂಟ್ ಮಾಡ್ಕೊಂಬಿಡೋಣ ಅಂತೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಂಗಿದ್ರು ಕೂಡ ಆಯಿಲ್ ಸ್ವಲ್ಪ ನಮ್ಮನೆ ಖಾಲಿ ಆಗಿತ್ತು. ಇನ್ನೊಂದು 2-3 ಸಲ ಅಪ್ಲೈ ಮಾಡಿದ್ರೆ ಮುಗ್ದೋಗ್ಬಿಡುತ್ತೆ ಅದು. ನೆಕ್ಸ್ಟು ವೀಕ್ ನಾನು ರೆಡಿ ಮಾಡ್ಕೊತಾ ಇದ್ದೆ. ಹೆಂಗಿದ್ರು ವಿಡಿಯೋ ಮಾಡಬೇಕಲ್ವ, ಹಂಗಾಗಿ ಈ ವಾರನೇ ಮಾಡಿಟ್ಕೊಂಬಿಡೋಣ ಅಂಥೇಳಿ ಎಲ್ಲನೂ ಕೂಡ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಆಯಿತಾ. ನನಗಂತೂ ಮುಖ್ಯವಾಗಿ ಏರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದೆ. ಹಾಗೆ ಹೇರ್ ಗ್ರೋತ್ ಕೂಡ ಚೆನ್ನಾಗಿ ಆಗ್ತಾಯಿದೆ. ಏನು ಗೊತ್ತಾ, ಈಗ ಸಾಮಾನ್ಯವಾಗಿ ಡೆಲಿವರಿ ಆದಮೇಲೆ ಸುಮಾರು ಜನಕ್ಕೆ ಏರ್ ಫಾಲ್ ಸಮಸ್ಯೆ ಇರುತ್ತೆ ಅಲ್ವಾ. ಈ ಆಯಿಲಿಂದ ನನಗೆ ಅದು ಆದಷ್ಟು ಕಡಿಮೆ ಆಗಿದೆ. ಆಯಿಲ್ ಮಾತ್ರ ಅಲ್ಲ, ನಾವು ತಗೊಳ್ಳೋ ಫುಡ್ ಕೂಡ ಇನ್ಕ್ಲೂಡ್ ಆಗುತ್ತೆ, ನಮ್ಮ ಲೈಫ್ ಸ್ಟೈಲ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಜೊತೆಗೆ ಈ ಆಯಿಲ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದೆ. ನಾನು ಕೆಲವೊಂದಿಷ್ಟು ಮಾಸ್ಕ್ನ ಹೇರ್ಗೆ ಅಪ್ಲೈ ಮಾಡ್ಕೊತಾ ಇದ್ದೆ, ಮಸಾಜ್ ಮಾಡ್ತಾ ಇದ್ದೆ. ಇನ್ನು ಇವಾಗ ಯೋಗ ಎಲ್ಲ ಶುರು ಮಾಡಿರೋದ್ರಿಂದ ಇನ್ನೂ ಸ್ವಲ್ಪ ನಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಏರ್ ಫಾಲ್ ಕಂಟ್ರೋಲ್ಗಿರ್ಬೋದು, ಹೇರ್ ಗ್ರೋತ್ಗಿರ್ಬೋದು, ಇದಕ್ಕೆಲ್ಲ ಯೋಗ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ತುಂಬ ಹಳೆಯ ವಿಡಿಯೋ ನೀವೇನಾದರೂ ನೋಡಿದರೆ ಗೊತ್ತಿರುತ್ತೆ. ಏರ್ ಫಾಲ್ ಕಂಟ್ರೋಲ್ಗೆ ಕೆಲವೊಂದಿಷ್ಟು ಆಸನಗಳನ್ನ ಯಾವ ಥರ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಶೇರ್ ಮಾಡಿದ್ದೆ. ಆದರೆ ಮುಂದೆನೂ ಕೂಡ ಒಂದಿನ ಅದನ್ನು ಶೇರ್ ಮಾಡ್ತೀನಿ ಆಯಿತಾ. ಇನ್ನು ಈ ಆಯಿಲ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಏನೇನೆಲ್ಲ ಬೇಕು, ಹಾಗೆ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ. ಸ್ವಲ್ಪ ಇದು ಸಮಯ ತಗೊಳುತ್ತೆ ಆಯಿತಾ. ನಮ್ಗೆ ಯಾವಾಗ ಬಿಡುವಿರುತ್ತೆ ಆವಾಗ ಇದನ್ನು ಮಾಡಿಟ್ಕೊಳ್ಬೋದು. ಒಂದ್ಸಲ ಮಾಡಿಟ್ಕೊಂಡ್ರೆ 6 ತಿಂಗಳು 1 ವರ್ಷ ಕೂಡ ಬಳಸ್ಬೋದು. ಆದರೆ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ನಾನೊಂದು 3 ತಿಂಗಳಿಗೊಂದ್ಸಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತೀನಿ.
ತೋರಿಸ್ತೀನಿ ಬನ್ನಿ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ. ಇನ್ನು ಮೊದಲು ನಾನು 2 ಕಪ್ ಆಗೋವಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಾನು ಅಡುಗೆಗೆ ಗಾಂಡಿನ ತೊಗೊಂಡು ಬರ್ತೀನಲ್ಲ ಅದೇ ಎಣ್ಣೆನ ತಲೆಗೂ ಕೂಡ ಹಚ್ಚೋದು ಆಯಿತಾ. ಹಾಗೆ ಇದು 1 ಕಪ್ಪಲ್ಲಿ 3/4 ಭಾಗದಷ್ಟು ಹರಳೆಣ್ಣೆ ತೊಗೊಂಡಿದ್ದೀನಿ. ಇನ್ನು ಪ್ಯೂರ್ ಬಿಂಗ್ರಾಜ್ ಆಯಿಲು, ಪ್ಯೂರ್ ಪಂಪ್ಕಿನ್ ಸೀಡ್ಸ್ ಆಯಿಲು, ಇದೆರಡೂ ಆಯಿಲು ತುಂಬಾ ಚೆನ್ನಾಗಿದೆ ಆಯಿತಾ. ನಮಗೆ ಲಿಂಕ್ ಏನಾದರೂ ಬೇಕು ಅನ್ನೋಂಗಿದ್ರೆ ನಾನು ಕೊಟ್ಟಿರ್ತೀನಿ. ಸ್ವಲ್ಪ ರೇಟ್ ಜಾಸ್ತಿ ಆದರೆ ತುಂಬ ಚೆನ್ನಾಗಿದೆ. ಹಾಗೆ 1 ಕಪ್ ಆಗೋವಷ್ಟು ಕರಿಬೇವಿನ ಸೊಪ್ಪು, ಒಂದು 3 ನೆಲ್ಲಿಕಾಯಿ, ನಮ್ಮ ಮನೆಯಲ್ಲಿ ಸ್ವಲ್ಪ ಹಳೇದಾಗ್ಬಿಟ್ಟಿದೆ. ಹಾಗೆ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನು ಒಂದು 10 ತೊಗೊಂಡಿದ್ದೀನಿ. ಇದು ಆ್ಯಲೋವಿರಾ, ಇದರೊಟ್ಟಿಗೆ ರೋಸ್ಮೆರಿ, ಇದು ಡ್ರೈ ಸಿಗುತ್ತೆ ನಿಮಗೆ, ಹಸಿ ಸಿಕ್ಕಿದ್ರೆ ಹಸಿದು ಹಾಕೋಬೋದು, ಡ್ರೈ ಸಿಕ್ಕಿದ್ರೆ ಡ್ರೈದು ಹಾಕೋಬೋದು. ಒಟ್ಟಿಗೆ ಡ್ರೈ ಮಾಡಿಟ್ಕೊಂಡಿರೋ ದಾಸವಾಳ 1/4 ಕಪ್ಪು ಮೆಂತ್ಯ ಕಾಳು, ಒಂದು 20 ಲವಂಗ, 1/4 ಕಪ್ ಆಗುವಷ್ಟು ಕಪ್ ಸಾಸಿವೆ, ಜೊತೆಗೆ ಒಂದು 6 ಬಾದಾಮ್ ತೊಗೊಂಡಿದ್ದೀನಿ. 1/4 ಕಪ್ ಅಂದರೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಲ್ಲ 1 ಕಪ್ಪು, ಅದರಲ್ಲಿ 1/4 ಭಾಗ ಅಂತೇಳಿ ಅರ್ಥ ಆಯಿತಾ. ಇನ್ನು 1-2 ವಿಟಮಿನ್ ಕ್ಯಾಪ್ಸೂಲು, ಇಷ್ಟು ಇದನ್ನು ರೆಡಿ ಮಾಡಲಿಕ್ಕೆ ಬೇಕಾಗುವಂಥ ಪದಾರ್ಥಗಳು ಆಯಿತಾ. ಇನ್ನು ಎಣ್ಣೆನ ನಾವು ನೇರವಾಗಿ ಗ್ಯಾಸ್ ಮೇಲೆ ಬಿಸಿ ಮಾಡಲಿಕ್ಕೆ ಹೋಗಬಾರ್ದು. ಅದ್ರ ಬದಲು ಈ ಥರ ಡಬಲ್ ಬಾಯ್ಲರ್ ಮೆಥಡಲ್ಲೇ ಬಿಸಿ ಮಾಡ್ಕೊಳ್ಬೇಕು. ಹಿಂಗೆ ಮಾಡೋದ್ರಿಂದ ಎಣ್ಣೆ ಸೀದು ಹೋಗೋದು, ಕೆಟ್ಟ ವಾಸನೆ ಬರೋದು ಆ ಥರ ಎಲ್ಲ ಆಗಲ್ಲ. ಸ್ವಲ್ಪ ನಿಧಾನ ಆಗುತ್ತೆ, ಆದರೆ ಎಣ್ಣೆ ತುಂಬ ಚೆನ್ನಾಗಿರುತ್ತೆ. ನಾವು ಜಾಸ್ತಿ ದಿನ ಇಟ್ಕೊಂಡು ಬಳಸ್ಬೋದು ಆಯಿತಾ. ಮಾಮೂಲಿ ಒಂದು ಕೆಳಗಡೆ ದೊಡ್ಡ ಪಾತ್ರೆ ಇಟ್ಬಿಟ್ಟು ನೀರು ಹಾಕಿ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಅದರೊಳಗಡೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಎಣ್ಣೆ ಮತ್ತು ಹರಳೆಣ್ಣೆ ಎರಡನ್ನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಇದನ್ನು ಬಿಸಿ ಆಗ್ಲಿಕ್ಕೆ ಬಿಟ್ಬಿಟ್ಟಿದ್ದೀನಿ. ಅದು ಬಿಸಿ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಕುಟಾಣಿಗೆ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಒಂದು ಚೂರು ಹಂಗೆ ಕುಟ್ಕೊಂಡ್ಬಿಟ್ಟು ಅದಕ್ಕೆ ಕಪ್ ಸಾಸಿವೆ ಕೂಡ ಸೇರಿಸ್ತಿದ್ದೀನಿ. ಮೆಂತ್ಯ ಕಾಳನ್ನ ಒಂದು ಅರ್ಧ ಕುಟ್ಕೊಂಡ್ಬಿಡ್ಬೇಕು ಪೂರ್ತಿ, ಆಮೇಲೆ ನಾವು ಇದನ್ನು ಸೇರಿಸ್ಕೊಳ್ಬೇಕು. ಇದರೊಟ್ಟಿಗೆ ಲವಂಗ ಹಾಗೆ ಬಾದಾಮಿ, ಮೊದಲು ಈ ಮೂರನ್ನು ಹಾಕೊಂಡು ಚೆನ್ನಾಗಿ ಕುಟ್ಬಿಟ್ಟು ಅದಾದಮೇಲೆ ಬಾದಾಮಿ ಹಾಕೊಂಡು ಕುಟ್ಕೊಂಡ್ರೆ ಬೇಗ ಎಲ್ಲ ನುಣ್ಣಗಾಗುತ್ತೆ. ಬಾದಾಮಿಲಿ ಎಣ್ಣೆ ಬಿಟ್ಕೊಂಡ್ಬಿಡುತ್ತಲ್ವ, ಹಾಗಾಗಿ ಮೆಂತ್ಯ ಕಾಳೆಲ್ಲ ನೀಟಾಗಿ ನುಣ್ಣಗಾಗಲ್ಲ. ಹಾಗಾಗಿ ಮೊದಲು ಅದನ್ನು ಕುಟ್ಕೊಂಡು ಆಮೇಲೆ ಇದನ್ನು ಹಾಕ್ಕೊಳ್ಬೇಕು. ತರಿಯಾಗಾದರೂ ಕೂಡ ಸಾಕು, ನುಣ್ಣಗೆ ಮಾಡ್ಕೊಳ್ಳೋ ಅಗತ್ಯ ಎಲ್ಲ ಮಿಕ್ಸಿಲೇ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ಮಿಕ್ಸಿಲೇ ಮಾಡಿಕೊಂಡ್ರು ಕೂಡ ಒಳ್ಳೆಯದೇನೆ. ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಿದ್ದೀನಲ್ವ, ಹಾಗಾಗಿ ಕುಟ್ಟಿನೇ ಹಾಕ್ತೆ ಅಷ್ಟೇ. ಇನ್ನು ಈ ಕಡೆ ನೋಡ್ಬೋದು ನೀವು, ಎಣ್ಣೆ ಬಿಸಿಯಾಗಿದೆ. ಬಿಸಿ ಆದಮೇಲೆ ಇದಕ್ಕೆ ದಾಸವಾಳದ ಹೂವು, ನೆಲ್ಲಿಕಾಯಿ, ಈರುಳ್ಳಿನ ಹಾಕ್ಕೊತಿದ್ದೀನಿ. ಸಾಂಬಾರು ಈರುಳ್ಳಿನೇ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದರೊಟ್ಟಿಗೆ ಆ್ಯಲೋವಿರಾ ಜೆಲ್ಲು, ರೋಸ್ಮೆರಿ ಹಾಗೆ ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಬಿಸಿ ಮಾಡಲಿಕ್ಕೆ ಬಿಟ್ಬಿಡಬೇಕು. ಇದನ್ನು 20 ನಿಮಿಷ ಬಿಸಿ ಮಾಡ್ಕೊಳ್ಬೇಕು ಆಯಿತಾ. ಈರುಳ್ಳಿ ಎಲ್ಲ ನೀಟಾಗಿ ಓಪನ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು ಪೂರ್ತಿಯಾಗಿ ಎಸ್ಲೆಲ್ಲ ಓಪನ್ ಆದಾಗ ಇದು ಬೆಂದಿದೆ ಅಂತೇಳಿ ಅರ್ಥ. ಹಾಗೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ಅದಾದಮೇಲೆ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನೆಲ್ಲ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ಮತ್ತೆ ನಾವು 15 ನಿಮಿಷ ಬಿಸಿ ಮಾಡ್ಕೊಳ್ಬೇಕಾಗತ್ತೆ ಆಯಿತಾ. ಟೋಟಲಾಗಿ ಹೇಳ್ಬೇಕಂದ್ರೆ ಒಂದು 50 ನಿಮಿಷ ನಾವು ಇದನ್ನು ಬಿಸಿ ಮಾಡಬೇಕು. ಇಷ್ಟೊತ್ತು ಬಿಸಿ ಮಾಡಿದ್ಮೇಲೆ ಒಂದು ಒಳ್ಳೆ ಪರಿಮಳ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಆ ಪರಿಮಳ ಅಂದರೆ, ಏನೋ ನಾವು ಮನೇಲಿ ಯಾವುದೋ ಒಂದು ಒಳ್ಳೆ ಡಿಶ್ ಮಾಡ್ತಾ ಇದ್ದೀವಿನೋ ತಿನ್ನಲಿಕ್ಕೆ ಅನ್ನೋ ಥರ ಪರಿಮಳ ಬರುತ್ತೆ. ಆ ಥರ ಬರೋವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಇದನ್ನು ಒಂದು 2 ಅವರ್ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಅದು ನೀಟಾಗಿ ಈರುಳ್ಳಿದು ಸತ್ವ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಎಣ್ಣೆ ಎಳ್ಕೊಳ್ಬೇಕು. ಹಾಗಾಗಿ ಒಂದು 2 ಅವರ್ ಬಿಟ್ಬಿಡಬೇಕು. ಆದರೆ ಒಂದು 3 ಅವರೇ ಬಿಡಿ ಆಯಿತಾ. ನಾನು ಅದನ್ನು ರೆಡಿ ಮಾಡಿಬಿಟ್ಟು ಒಂದು ಕಡೆ ಇಟ್ಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಸಂತು ಧರ್ಮಸ್ಥಳದಿಂದ ಪ್ರಸಾದ ಎಲ್ಲ ತೊಗೊಂಡು ಬಂದಿತ್ತಲ್ಲ ಅದನ್ನೆಲ್ಲ ಒಡ್ಬಿಟ್ಟು ಎಲ್ಲರ ಮನೆಗೂ ಕೊಟ್ಬಿಡೋಣ. ಚಿಕನ್ ಎಲ್ಲಾದರೂ ಮಾಡಿದಾಗ ಇಟ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಪ್ರಸಾದ ಎಲ್ಲ ಹೊಡಿತಾ ಇದ್ದೀನಿ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲ ಇದೇ ತೊಂದರೆ ಆಗೋದು, ದೇವ್ರ ಪ್ರಸಾದ ಎಲ್ಲ ತಂದು ಇಟ್ಕೊಂಡ್ಬಿಟ್ಟಿರ್ತೀವಿ. ಮನೇಲಿ ಏನಾದರೂ ಕೇಳ್ತಿರ್ತಾರೆ, ಎಗ್ ಬೇಯಿಸ್ತಾ ಇರ್ತಾರೆ, ಇಲ್ಲಾಂದರೆ ಚಿಕನಲ್ಲಿ ಏನಾದರೂ ಮಾಡಿಕೊಡು ಅಂತ ಕೇಳ್ತಿರ್ತಾರೆ. ಅವಾಗ ಸುಮ್ಮನೆ ಒಂಥರ ಹಿಂಸೆ ಆಗ್ತಿರುತ್ತೆ ಪ್ರಸಾದ ಇಟ್ಕೊಂಡು ಮಾಡ್ಕೊಡ್ಲಿಕ್ಕೆ. ಅದಕ್ಕೆ ನಾನು ತಂದು ಕೂಡಲೇ ಹೊಡೆದ್ಬಿಟ್ಟು ಎಲ್ಲರ ಮನೆಗೂ ಕೂಡ ಹಂಚ್ಬಿಡ್ತೀನಿ. ಇವಾಗ ನೀವು ಈ ಕಡೆ ನೋಡ್ತಿರ್ಬೋದು, ಎಣ್ಣೆ ಕೂಡ ರೆಡಿ ಆಗಿದೆ. ನಾವು ಹಾಕಿದ್ವಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲ ಕೂಡ ತಳದಲ್ಲಿದೆ, ಎಣ್ಣೆ ಮಾತ್ರ ಮೇಲ್ಗಡೆ ಬಂದಿದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಸತ್ವನ ಎಣ್ಣೆ ಎಳ್ಕೊಂಡಿದೆ ಆಯಿತಾ. ಇವಾಗ ನಾನು ಒಂದು ಜಾಡಿಯಲ್ಲಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. 2 ಸಲ ಸೋದಿಸ್ಬೇಕು. ಮೊದಲು ದೊಡ್ಡ ಜಾಡಿಯಲ್ಲಿ ಸೋದಿಸ್ತಾ ಇದ್ದೀನಿ. ಇವಾಗ ಸೋದಿಸ್ಬೇಕಾದ್ರೆ ಏನು ಗೊತ್ತಾ, ನಾವು ನೀಟಾಗಿ ಸ್ಪೂನಲ್ಲಿ ಈ ಥರ ಒತ್ತಬೇಕು ಆಯಿತಾ. ಸುಮ್ಮನೆ ಅದನ್ನು ಸೋದಿಸ್ಬಿಟ್ಟು ತೆಗೆದುಬಿಟ್ರೆ ಅರ್ಧಕ್ಕರ್ಧ ಎಣ್ಣೆ ಇದರಲ್ಲೇ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ಪೂನಲ್ಲಿ ಚೆನ್ನಾಗಿ ಒತ್ತಿದ್ರೆ ಪೂರ್ತಿಯಾಗಿ ಎಣ್ಣೆ ಬರುತ್ತೆ ಆಯಿತಾ.
ಅದಾದಮೇಲೆ ಇವಾಗ ಒಂದು ಏರ್ ಟೈಟ್ ಕಂಟೈನರ್ಗೆ ಇನ್ನೊಂದು ಸಲ ಎಣ್ಣೆನ ಸೋದಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಿರ್ಬೋದು ಸಣ್ಣ ಸಣ್ಣ ಒಟ್ಟು ಬರ್ತಾ ಇದೆ ನೋಡಿ. ಇದನ್ನು ಕಡಿಮೆ ಮಾಡಲಿಕ್ಕೆ 2 ಸಲ ಸೋದಿಸ್ಕೊಳ್ಳೋದು ಅಷ್ಟೇ. ಒಂದೇ ಸಲ ಸೋದಿಸ್ಕೊಂಡು ಹಂಗೆ ಅಪ್ಲೈ ಮಾಡ್ಬೋದು. ನಮ್ಗೆ ಆ ಒಟ್ಟೆಲ್ಲ ಸಿಕ್ತಾಗ ಒಂಥರ ಅನಿಸ್ತಿರುತ್ತಲ್ವ, ಅದಕ್ಕೆ 2 ಸಲ ಸೋದಿಸ್ತೀನಿ ನಾನು ಅಷ್ಟೇನೆ. ಇನ್ನು ಇವಾಗ ಇದಕ್ಕೆ 2 ಸ್ಪೂನ್ ಆಗೋವಷ್ಟು ಬ್ರಿಂಗ್ ರಾಜ್ ಆಯಿಲು, 2 ಸ್ಪೂನ್ ಆಗೋವಷ್ಟು ಪಂಪ್ಕಿನ್ ಸೀಡ್ಸ್ ಆಯಿಲು, 2 ವಿಟಮಿನ್ ಇ ಕ್ಯಾಪ್ಸೂಲ್ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೆಗೆದಿಟ್ಕೊಂಡ್ರೆ ಆಯಿತು. ನಾನು ಇದನ್ನು ವಾರದಲ್ಲಿ 1 ದಿನ ತಲೆಗೆ ಅಪ್ಲೈ ಮಾಡ್ತೀನಿ. ಹಚ್ಬಿಟ್ಟು ಒಂದು 2 ಅವರ್ ಬಿಟ್ಟು ಆಮೇಲೆ ನಾನು ಏರ್ ವಾಶ್ ಮಾಡ್ಕೊತೀನಿ. ಹಚ್ಲಿಕ್ಕಿಂತ ಮುಂಚೆ ಸ್ವಲ್ಪ ಹೆಡ್ ಮಸಾಜ್ ಮಾಡಿಕೊಂಡು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಈ ಆಯಿಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ರಿಸಲ್ಟ್ ಹೆಂಗೆ ಬಂತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಯಾವುದನ್ನೇ ಆದರೂ ಸರಿ ನಾವು ಒಂದು ಸಲ ಹಚ್ಚಿದ ತಕ್ಷಣ ರಿಸಲ್ಟ್ ಬಂದುಬಿಡಲ್ಲ. ಸ್ವಲ್ಪ ದಿನ ಯೂಸ್ ಮಾಡಬೇಕು, ನಿಧಾನಕ್ಕೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನಿವಾಗ ಜಾಣಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಬರೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಇದು ಬಂದು 7 ಮಂತ್ದು, ಇದಾದಮೇಲೆ 9 ಮಂತ್ಗಿದೆ. ನೆಕ್ಸ್ಟ್ ಮಂತ್ ಏನಿಲ್ಲ. 10ನೇ ತಾರೀಕಿಗೆ ಬರಲಿಕ್ಕೆ ಹೇಳಿದರು. ನಾವು ಹೋಗೋದೇ ಮರ್ತ್ಬಿಟ್ಟಿದ್ದೀವಿ. ಒಂದು 2 ದಿನ ಹೆಚ್ಚು ಕಮ್ಮಿ ಆದರೆ ನಡೆಯುತ್ತೆ ಅಂತೇಳಿ ಅವರು ಶುರುವಿನಲ್ಲಿ ಹೇಳಿದರು. ಇವತ್ತು ಹೊರಟಿದ್ದೀವಿ. ಹಾಗೆ ನಮ್ಮದು ಈ ಮಾರ್ಕ್ನೂ ಕೂಡ ಸ್ವಲ್ಪ ತೋರಿಸ್ಕೊಂಡು ಬರೋಣ ಅಂತ. ಒಂಚೂರು ನನಗೆ ಭಯ, ಎಲ್ಲಿ ಮಾರ್ಕ್ ಹಂಗೆ ಉಳಿದು ಬಿಡುತ್ತೋ ಅಂತ ಹೇಳ್ಬಿಟ್ಟು. ಬ್ಯೂಟಿ ಕಾನ್ಶಿಯಸ್ ಎಲ್ರಿಗೂ ಇರುತ್ತೆ ಅಲ್ವಾ, 100% ಇರುತ್ತೆ. ಕೈ ಮೇಲೋ ಕಾಲ್ ಮೇಲೋ ಆದರೆ ಯಾರು ಏನು ಅಷ್ಟೊಂದು ಯೋಚನೆ ಮಾಡಲ್ಲ. ಫೇಸ್ಗೆ ಏನಾದರೂ ಆದರೆ ಒಂಚೂರು ಜಾಸ್ತಿನೇ ಯೋಚನೆ ಆಗುತ್ತೆ. ನಾನು ನಿಜ ಹೇಳ್ಬೇಕಂದ್ರೆ ನಾನು ಮಿರರೇ ನೋಡ್ಕೊಳ್ತಾ ಇಲ್ಲ, ನಂಗೆ ಅಷ್ಟು ಬೇಸರ ಆಗ್ಬಿಟ್ಟಿದೆ. ಅದಕ್ಕೆ ನನ್ನೇ ನೋಡ್ತಾ ಇರ್ತೀಯ, ನನ್ನ ಕಣ್ಣಲ್ಲಿ ನಿನ್ನ ನೋಡ್ಕೊಂತ ಇರ್ತೀಯ ಅಲ್ವಾ? ಕಣ್ಣೊಳಗಡೆ ಅದನ್ನು ನೋಡ್ಕೋಬೇಕಂತೆ. ನಮ್ಮ ಯಜಮಾನ್ರು ಏನು ಅನ್ನಲ್ವಲ್ಲ ಅಂತ ಏನು ಬೇಜಾರು ಮಾಡ್ಕೊಳಲ್ಲ. ಏನು ಬೇಜಾರು ಮಾಡ್ಕೊಳ್ತಾರೆ ಇವ್ರು, ಹಿಂಗೆ ರೇಗಿಸ್ತಾರೆ ನನ್ನ. ಏನೇನೋ ಮಾಡಕ್ಕೆ ಹೋಗಿದ್ರೆ ಹಿಂಗೆ ಏನೇನೋ ಆಗೋದು ಅಂತ. ನಿಲ್ಸೇ ಇಲ್ಲ ಇವರು ಅದನ್ನ ಹೇಳೋದನ್ನ. ಫುಲ್ ಮಾರ್ಕ್ ಹೋದ್ಮೇಲೆ ನಿಲ್ಸ್ತಾರೆ ಅನ್ಸುತ್ತೆ, ಅಲ್ಲಿವರೆಗೂ ನಿಲ್ಸಲ್ಲ ಇವರು. ಹೆಂಗೆ ನನ್ಗೆ ಇದು ಮಾಡ್ಬಿಟ್ಟಿದ್ದಾರೆ ಅಂದರೆ, ನನ್ನ ಲೈಫಲ್ಲಿ ಇನ್ನೊಂದ್ಸಲ ಈ ಥರ ಯಾವ ಕೆಲಸಕ್ಕೂ ಕೂಡ ನನ್ನ ಕೈ ಹಾಕ್ಬಾರ್ದು ಆ ಥರ ಮಾತಲ್ಲೇ ಎಲ್ಲನೂ ಕೂಡ ಮುಗಿಸ್ಬಿಡ್ತಾರೆ ಇವರು. ಅಂದರೆ ಏನೋ ನಮಗೆ ಸ್ಟ್ರಿಕ್ಟಾಗಿ ಏನಾದ್ರು ವಾರ್ನಿಂಗ್ ಕೊಡೋಕೆ ಬಂದಾಗ ಅದನ್ನು ಜ್ಞಾಪನಿಸೋದು, ಆವಾಗ ಅದು ಚೇಂಜ್ ಆಯ್ತದೆ ಮೈಂಡ್ ಸೆಟ್. ನಾನೇನಾದರೂ ಈಗ ಸೀರಿಯಸ್ ಆಗಿ ಹೇಳ್ತಿರ್ತೀನಲ್ಲ, ಅವಾಗ ಇದ್ರ ಕಡೆ ಗಮನ ಹಾಕ್ಬಿಡ್ತಾರೆ ಅವರು. ಹಂಗೆ ನನ್ಗೆ ಅವಾಗ ವಿಷಯ ಮರ್ತೋಗ್ಬಿಡುತ್ತೆ, ಇದು ನೆನಪಾಗ್ಬಿಡುತ್ತೆ. ಅಯ್ಯೋ ಇದೇನಪ್ಪ ಇನ್ನೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇವತ್ತು ಹೆಂಗಿದ್ರು ಜಾಣಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಲ್ವಾ, ನೀನು ಕೂಡ ತೋರಿಸ್ಕೊಂಬಿಡು ಅಂತ ಹೇಳ್ಬಿಟ್ಟು ಇವರೇ ಕರ್ಕೊಂಡು ಹೋಗ್ತಾ ಇರೋದು. ಇವ್ರಿಗೂ ಭಯ ಇದೆ, ಪರ್ಮನೆಂಟಾಗಿ ಮಾರ್ಕ್ ಏನಾದರೂ ಉಳಿದ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಬೇಕಂತ ರೇಗಿಸ್ತಾರೆ. ನಮ್ದು ಅಂದರೆ ನಾವೇನು ಬ್ಯೂಟಿ ಕಾನ್ಶಿಯಸ್ ಇಲ್ಲ, ಇರೋದೇ ಇಲ್ಲ ಗಂಡ್ಮಕ್ಳು. ನೀವಾದರೆ ಪಾಪ 150 ಸಲ ಕನ್ನಡಿ ನೋಡ್ಕೊಂತ ಇರ್ತೀರಲ್ಲ, ಅದಕ್ಕೆ ಅಟ್ಲೀಸ್ಟ್ ಡಾಕ್ಟ್ರ್ ಏನಾದ್ರು ಕ್ರೀಮ್ ಏನಾದ್ರು ಬರ್ಕೊಡ್ತಾರೆ ಬೇಗ ಹೋಗೋ ಥರ. ಗೊತ್ತಿಲ್ಲ ಅವ್ರೇನು ಹೇಳ್ತಾರೋ ಅಂತ ಹೇಳ್ಬಿಟ್ಟು ಕೇಳಬೇಕು. ಅದು ಮಾರ್ಕ್ ಉಳಿಯುತ್ತಾ ಹೋಗುತ್ತಾ ಏನು ಎತ್ತ ಅಂತೇಳಿ. ಇವಾಗ ಹೊರಡ್ತೀವಿ. ಜಾಣು ಇನ್ನೂ ಮಲ್ಕೊಂಡಿದ್ದಾರೆ. ಇವಾಗ ಎಬ್ಬಿಸ್ಬಿಟ್ಟು ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಇನ್ನಿವತ್ತು ಅಮ್ಮನ್ನು ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇವಾಗ ನಾವು ಹೋದ್ಮೇಲೆ ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಅಮ್ಮ ಒಬ್ಬರೇ ಇರ್ತಾರೆ, ಅವ್ರಿಗೆ ಬೇಜಾರು ಜಾಣು ಇಲ್ಲ ಅಂದರೆ. ಇನ್ನು ಈ ಥರ ಹೊರಗಡೆ ಬಂದಾಗ ಕರ್ಕೊಂಡು ಬಂದರೆ ಅವ್ರಿಗೂ ಕೂಡ ಸ್ವಲ್ಪ ಚೇಂಜ್ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ. ಅದಕ್ಕೆ ಜೊತೆಲೇ ಕರ್ಕೊಂಡು ಬಂದ್ವಿ. ಜಾಣು ಆರಾಮಾಗಿ ಹಿಂದೆ ಕುತ್ಕೊಂಡು ಆಡ್ತಾ ಇದ್ದಾರೆ. ಮೊದಲೆಲ್ಲ ಒಂಟಾಯಿ ಕೊಟ್ಟರೆ ಸಾಕಿರ್ತಿತ್ತು ಅವ್ರಿಗೆ, ಆರಾಮಾಗಿ ಆಡೋರು. ಇವಾಗ ಹಂಗಲ್ಲ, ಒಂದು 3-4 ತೊಗೊಂಡೋಗ್ಬೇಕು. ಒಂದು ಬೇಜಾರಾದ್ಮೇಲೆ ಇನ್ನೊಂದು ಕೊಡ್ಬೇಕು ನಾವು. ಇನ್ನು ಜಾಣದು ವೇಟೆಲ್ಲ ಚೆಕ್ ಮಾಡಿಸಿ ಡಾಕ್ಟರ್ ಬರೋವರೆಗೂ ವೇಟ್ ಮಾಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ನನ್ನ ಕನ್ಸಲ್ಟೇಷನ್ ಮುಗಿಸ್ಕೊಂಡು ಬಂದುಬಿಡೋಣ ಅಂತೇಳಿ ನಾನು ಹೋದೆ. ಫಸ್ಟ್ ಅದನ್ನು ಚೆಕ್ ಮಾಡಿಬಿಟ್ಟು ನೋಡಿಬಿಟ್ಟು ಅವರು ಇದು ಸ್ವಲ್ಪ ಡೀಪಾಗಿ ಬರ್ನ್ ಆಗಿದೆ ಅಂತ ಅನಿಸುತ್ತೆ. ಹಾಗಾಗಿ ಇವಾಗ ಸದ್ಯಕ್ಕೆ ಈ ಮಾರ್ಕ್ ಹೋಗುತ್ತಾ ಹೋಗಲ್ವಾ ಅಂತೇಳಿ ಹೇಳಲಿಕ್ಕಾಗಲ್ಲ. ಜೊತೆಗಿದು ಹಸಿ ಇದೆ ಕೂಡ, ಯಾಕಂದರೆ ನೆನ್ನೆ ತಾನೇ ಬರ್ನ್ ಆಗಿರೋದಲ್ವಾ. ಹಾಗಾಗಿ ಒಂದು 15 ಡೇಸ್ ಆದರೂ ಟೈಮ್ ಬೇಕು. ಅದು ಪೂರ್ತಿಯಾಗಿ ಮೇಲ್ಗಡೆ ಒಂದು ಲೇಯರ್ ಇದೆಯಲ್ಲ, ಅದು ಎಡ್ದೋಗ್ಬಿಡುತ್ತೆ. ಅದಾದಮೇಲೆ ಮತ್ತೆ ಬಂದಮೇಲೆ ನೋಡಿಬಿಟ್ಟು ಆ ಮಾರ್ಕ್ ಉಳಿಯಲ್ವಾ ಅಂತೇಳಿ ಹೇಳ್ತೀವಿ. ತುಂಬ ಡೀಪಾಗಿ ಬರ್ನ್ ಆಗಿಬಿಟ್ಟಿದ್ರೆ ಮಾರ್ಕ್ ಹೋಗೋದು ಸ್ವಲ್ಪ ಕಷ್ಟ. ಸ್ವಲ್ಪ ಲೈಟಾಗಿ ಬರ್ನ್ ಆಗಿದ್ರೆ ಬೇಗನೆ ಹೋಗುತ್ತೆ ಅಂತ ಹೇಳಿದ್ರು. ನಂದು ಬೇರೆ ಡೀಪಾಗಿ ಬರ್ನ್ ಆಗಿದೆ ಅಂತ ಹೇಳಿದ್ರಲ್ಲ, ಹಾಗಾಗಿ ನನಗೊಂಚೂರು ಟೆನ್ಷನ್ ಆಗ್ತಾಯಿತ್ತು, ಇದೇನು ಮಾರ್ಕ್ ಹೋಗುತ್ತಾ ಏನು ಅಂತ ಹೇಳಿ. ಅವ್ರು ಸದ್ಯಕ್ಕೇನು ಹೇಳಲಿಕ್ಕಾಗಲ್ಲ. ಇವಾಗ ಒಂದು ಕ್ರೀಮ್ ಕೊಟ್ಟಿರ್ತೀನಿ, ಇವಾಗ ಅದನ್ನು ಹಚ್ತಾ ಇರಿ. ಒಂದು 15 ಡೇಸ್ ಆದಮೇಲೆ ಬನ್ನಿ, ಮತ್ತೆ ಚೆಕ್ ಮಾಡಿ
ಮಾಡಿಬಿಟ್ಟು ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಬಿಸಿಲಿಗೆಲ್ಲ ಹೋಗಬೇಡಿ ಅಂತ ಕೂಡ ಹೇಳಿದ್ದಾರೆ. ಅದು ಇನ್ನೂ ಸ್ವಲ್ಪ ಜಾಸ್ತಿ ಬರ್ನ್ ಆಗುತ್ತಂತೆ ಬಿಸಿಲಿಗೆ ಹೋದರೆ. ಒಂದು 4-5 ಡೇಸ್ ಹೋಗ್ಬಿಡಿ, ಅದಾದಮೇಲೆ ಏನು ತೊಂದರೆ ಇಲ್ಲ ಅಂತೇಳಿ. ನಾನು ಎಲ್ಲರೂ ಹೇಳ್ತಿದ್ರಲ್ವ ಹೋಗ್ಬಿಡತ್ತೆ ಮಾರ್ಕ್ ಹೋಗ್ಬಿಡತ್ತೆ ಅಂತೇಳಿ, ಹಾಗಾಗಿ ಹೋಗುತ್ತೇನೋ ಅಂತಲೇ ಅಂದ್ಕೊಂಡಿದ್ದೆ. ಡಾಕ್ಟ್ರು ಈ ಥರ ಹೇಳ್ಬಿಟ್ರಲ್ಲ, ಹಾಗಾಗಿ ಒಂಚೂರು ನನಗೆ ಟೆನ್ಷನ್ ಜಾಸ್ತಿನೇ ಆಗಿಬಿಡ್ತು. ಆಮೇಲೆ ಅಪ್ಪು ನೋಡೋಣ ಏನಾಗಲ್ಲ, ಯಾವುದಾದ್ರೂ ಒಂದು ಕ್ರೀಮ್ ಇದ್ದೇ ಇರುತ್ತೆ, ಕೊಡ್ತಾರೆ, ನೀನು ಅಷ್ಟೊಂದು ಟೆನ್ಷನ್ ತೊಗೊಳ್ಬೇಡ, ಇನ್ನು 15 ಡೇಸ್ ಆದಮೇಲೆ ಮತ್ತೆ ಒಂದು ಸಲ ಬಂದು ಚೆಕ್ ಮಾಡಿಸೋಣ ಅಂತ ಹೇಳಿದ್ರು. ಅದಾದಮೇಲೆ ಜಾಣುಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ವಿ. ಅಷ್ಟರಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಯಾರದು? ಬಿಡಿ ಇದ್ದಾರೆ, ಬಿಡಿ ಆಡ್ತಾರೆ. ಇಂಜೆಕ್ಷನ್ ಹಾಕ್ಬಿಟ್ರಮ್ಮ ನಿಮಗೆ? ಈ ಸಲ 2 ಹಾಕಿದ್ದಾರೆ. ಅಬ್ಸರ್ವ್ ಮಾಡ್ತಿದ್ದಾರೆ ಯಾರದು ಅಂತ. ಅಕ್ಕ ಕಂದು ಚಿಕ್ಕ ಮಕ್ಕಳು ಇರುವಾಗ ಚೆನ್ನಾಗಟ್ಟ ಓದ್ಕೊಂಡು ನಡೆಸೋದು. ಇನ್ನು ಇವರಂತೂ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಆಯಿತಾ. ನಮ್ಮನ್ನು ನೋಡಿದ ಕೂಡಲೇ ಬಂದು ಜಾಣು ಅಂದರೆ ನಮಗೆ ತುಂಬ ಇಷ್ಟ, ಅವ್ರು ಆಡೋದನ್ನೆಲ್ಲ ನೋಡ್ತಾ ಇರ್ತೀವಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಎತ್ಕೊಂಡು ಜಾಣುನ ಮುದ್ದು ಮಾಡ್ತಾಯಿದ್ರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಾವು ಎಲ್ಲೋದಾಗಲೂ ಕೂಡ ಯಾರಾದರೂ ಒಬ್ಬರು ಬಂದು ಇವಾಗ ರೆಕಗ್ನೈಸ್ ಮಾಡ್ತಿರ್ತಾರೆ. ಮೊದಲೆಲ್ಲ ನಮ್ಮನ್ನು ಗುರುತಿಟ್ಟಿದ್ರು, ಇವಾಗ ಜಾಣನ ಮಾತಾಡಿಸ್ಬೇಕಂತನೇ ಬಂದು ಮಾತಾಡಿಸ್ತಾರಲ್ಲ, ಅದು ತುಂಬಾ ಖುಷಿ. ಬಂದು ಮಾತಾಡಿಸ್ತಾರಲ್ಲ ಅದೇ ಒಂದು ದೊಡ್ಡ ಖುಷಿ ಆಯಿತಾ. ಯೂಟ್ಯೂಬಿಂದ ನಾವು ಏನು ಸಂಪಾದನೆ ಮಾಡಿದ್ದೀವಿ ಅಂದರೆ ಇದು ಜನರ ಪ್ರೀತಿ, ಅದು ಯಾವಾಗಲೂ ಕೂಡ ನಾವು ಮರಿಲಿಕ್ಕೆ ಆಗಲ್ಲ. ಇನ್ನು ಹಾಸ್ಪಿಟಲಿಂದ ನಾವು ನೇರವಾಗಿ ಅರ್ಪಿತವ್ರಿಗೆ ಬಟ್ಟೆ ಕೂಡ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ರೂಪ್ ಸಂಗಮಕ್ಕೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿನ ಎಲ್ಲ ಸ್ಟಾಫ್ಸು ಕೂಡ ನನ್ನ ವಿಡಿಯೋಸ್ ನೋಡ್ತಾರಂತೆ, ಅವರು ಕೂಡ ಹೇಳ್ತಾ ಇದ್ರು. ಇನ್ನು ಅರ್ಪಿತವ್ರಿಗೆ ಸೀರೆ ಕೊಡ್ಸೋಣ ಅಂತೇಳಿ ಅಮ್ಮ ಹೇಳ್ತಾಯಿದ್ರು. ಆದರೆ ಅವ್ರಿಗೆ ಸೀರೆ ಅಷ್ಟು ಇಷ್ಟ ಆಗಲ್ಲ. ನಾನು ಒಂದ್ಸಲ ಕೇಳಿದ್ದೆ ಕೂಡ, ನಿಮಗೆ ಸೀರೆ ಇಷ್ಟನಾ ಡ್ರೆಸ್ ಇಷ್ಟನಾ ಅಂತ. ಅವ್ರಿಗೆ ಆ ಸೀರೆಗಿಂತ ಡ್ರೆಸ್ಸೇ ಜಾಸ್ತಿ ಇಷ್ಟ ಆಗುತ್ತೆ, ಅವ್ರು ಡ್ರೆಸ್ನೇ ಜಾಸ್ತಿ ವೇರ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಡ್ರೆಸ್ನೇ ಕೊಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಡ್ರೆಸ್ನ ನೋಡ್ತಾ ಇದ್ದೀವಿ. ಅವರಿಗೆ ಹೆಂಗಂದರೆ ಮಾಡ್ರನ್ ಡ್ರೆಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಸ್ಲೀವ್ಲೆಸ್ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಟ್ರೆಡಿಷ್ನಲಲ್ಲೇ ನೋಡೋಣ, ಅದರಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿರೋದನ್ನ ಕೊಡ್ಸೋಣ, ಅವ್ರಿಗೆ ಇಷ್ಟ ಆಗಿರೋ ಥರ ಕಲರ್ನೇ ನೋಡೋಣ ಅಂತ ಹೇಳ್ಬಿಟ್ಟು ತೆಗೆಸ್ತಾ ಇದ್ದೆ. ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನೋಡು, 3 ಡ್ರೆಸ್ ಇದ್ರಲ್ಲ, ಅದಕ್ಕೆ ರೇಟ್ ಜಾಸ್ತಿ. ಚೆನ್ನಾಗಿರೋದೊಂದು ನೋಡ್ಬಿಟ್ಟು ಮ್ಯಾಮ್ ಕೊಡಿಸ್ಬೇಡಿ. ಆಯ್ತು ಮೇಡಮ್, ಇದು ಮ್ಯಾಚಿಂಗ್ ಹಾಕಿಲ್ವಲ್ಲ ನೀವು, ಬೇರೆ ಹಾಕಿಲ್ವ ಸರ್? ಅದು ಮ್ಯಾಚಿಂಗ್ ಬರುತ್ತೆ ಸರ್, ಮ್ಯಾಚಿಂಗ್ ಬರದೆ ಲೈನಿಂಗ್ ಹಾಕ್ತಾರೆ ಸರ್. ನೋಡಿ, ಇದು ನೆವಿ ಬ್ಲೂ ಇದೆ, ಇದು ಬೇರೆ ಬ್ಲೂ ನೆವಿ ಬ್ಲೂ ಮತ್ತು ಡಾರ್ಕ್ ಬ್ಲೂ ಎರಡು ಮಿಕ್ಸ್ ಇದೆ. ಅದು ಲೈನಿಂಗ್ ಹಾಕಿದಾಗಲೇ ಈ ಕಲರ್ ಕಾಣುತ್ತೆ. ಇನ್ ಕೇಸ್ ನಾವು ಸ್ಕೈ ಬ್ಲೂ ಹಾಕಿದ್ರೆ ಅದಕ್ಕೂ ಮ್ಯಾಚ್ ಆಗಲ್ಲ ಸರ್. ಅವ್ರು ಏನಾದರೂ ಒಂದು ಅದ್ರಲ್ಲಿ ಫಾಲ್ಟ್ ಹುಡುಕ್ಬೇಕಲ್ಲ, ಅದಕ್ಕೆ ಹೇಳ್ತಾರೆ. ಯೂನಿಫಾರ್ಮ್ ಥರ ಇಲ್ವ ಇದು? ನೋಡಿ ಅಲ್ಲಿ ಹೆಂಗೆ ತರಲೆ ಮಾಡ್ತಾರೆ ಹಂಗೆ ಅವ್ರು ಮಾಡೋದು ಜಾಸ್ತಿ. ಇದು ಚೆನ್ನಾಗೈತೆ, ಇದೇ ಕಲರ್ ಪ್ಯಾಟ್ರನ್ ಆದರೂ ಪರವಾಗಿಲ್ಲ, ಈ ಥರದ್ದು ನೋಡಿ ಮೇಡಮ್ ಕಲರ್. ಗೌನಿ ಬೇಕಾ? ಹಾಂ, ಆ್ಯಕ್ಚುಲಿ ಅವ್ರು ಗೌನೇ ಜಾಸ್ತಿ ವೇರ್ ಮಾಡೋದು, ಅದಕ್ಕೆ ಸೈಡ್ ಕಟ್ ಬೇಡ ಅಂತ. ಸದ್ಯಕ್ಕೆ ಗೌನು ಇಲ್ಲ, ಯಾವುದೂ ಆಯ್ತಾ ಇಲ್ಲ. ಅಲ್ಲ, ಇದೇ ಕಲರಲ್ಲಿ ಈ ಥರದ್ದು ತೋರಿಸಿ. ಸೈಡ್ ಕಟ್ಸ್ ಅಲ್ಲಿ ಬರೋದು ಗೌನಲ್ಲಿ ಬರಲ್ಲ. ಇದು ಚೆನ್ನಾಗಿದೆ ಅಪ್ಪು, ಈ ಥರ ಕಲರಲ್ಲಿ ಇದನ್ನು ತೋರಿಸಿ, ಈ ಥರದ್ದು. ಅಲ್ಲ ಇದು ಚೆನ್ನಾಗಿದೆ, ಅವ್ರು ತೆಗ್ದಿರೋದು ಇದು ಚೆನ್ನಾಗಿದೆ ಅನ್ಸುತ್ತೆ. ಅದು ಓಪನ್ ಮಾಡಿ. ಎಲ್ರೂ ನೋಡ್ತೀರಾ? ಅವರೇ ಕಮೆಂಟ್ ಎಲ್ಲ ಹಾಕ್ತಾರೆ, ನಿಮ್ಗೆ ಎಷ್ಟು ಗೊತ್ತಾಗಬೇಕು. ಥ್ಯಾಂಕ್ ಯು. ಬ್ಲಾಗ್ಸ್ ಅಲ್ಲಿ ಅಡಿಗೆ ಯೂಟ್ಯೂಬ್ ಜಾಸ್ತಿ. ಏನು ಇಷ್ಟ ಆಗುತ್ತೆ? ಅಡುಗೆ ಇಷ್ಟ ಆಗುತ್ತಾ? ಫಾಲೋ ಮಾಡ್ತಿರಲ್ಲ, ಯೋಗ ಜಾಸ್ತಿ. ನೋಡಿ, 7 kg ಸಣ್ಣ ಮಾಡ್ಕೊಂಡವ್ರೆ, ನಾವೆಲ್ಲ ಬೈದು ಅವ್ರದ್ದು ಜೀನ್ಸೇ ಹಂಗೆ.
ಇನ್ನು ನಾನು ಅವ್ರಿಗೆ ಹೇಳ್ತಿದ್ದೆ ಅಪ್ಪು ಸುಮ್ಮನೆ ತಮಾಷೆ ಮಾಡ್ತಾರೆ ಏನು ಅನ್ಕೊಂಬೇಡಿ ಅಂತ ಎಲ್ಲ. ಅವರು ಇಲ್ಲ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತೀವಲ್ಲ ನಮಗೆ ಗೊತ್ತು ಬಿಡಿ ಅವ್ರು ತಮಾಷೆಯಾಗಿ ಮಾತಾಡ್ತಾರಂತ ಎಲ್ಲ ಹೇಳ್ತಾ ಇದ್ರು. ಇನ್ನು ಜಾಣನು ಕೂಡ ಅಷ್ಟೇ ಎಲ್ಲರೂ ಎತ್ಕೊಂಡು ಆಡಿಸ್ತಿದ್ರು ಆಯಿತಾ. ಜಾಣನು ಅಷ್ಟೇ ಆರಾಮಾಗಿ ಹೋಗಿದ್ದಾರೆ ನೋಡಿ. ಕೆಲವೊಮ್ಮೆ ಹೋಗಲ್ಲ, ಕೆಲವೊಮ್ಮೆ ಹೋಗ್ತಾರೆ. ಮಕ್ಕಳು ಹೆಂಗೆ ಅಂತಲೇ ಹೇಳಲಿಕ್ಕಾಗಲ್ಲ. ಇನ್ನು ನಾನೊಂದಿಷ್ಟು ಡ್ರೆಸ್ನೆಲ್ಲ ತೆಗೆಸಿದ್ದೆ ಆಯಿತಾ. ಅಪ್ಪು ಅವ್ರಿಗೆ ಹೇಳ್ತಿದ್ರು ಇವ್ರೇನು ಗೊತ್ತಾ ಎಲ್ಲ ಡ್ರೆಸ್ನು ತೆಗೆಸ್ತಾರೆ ನೋಡಿ ನಿಮ್ಮ ಬಳಿ, ಅದಾದಮೇಲೆ ಅದಾದ್ರೂ ಒಂದೇ ಒಂದು ಸೆಲೆಕ್ಟ್ ಮಾಡ್ಕೊತಾರೆ. ಒಂದು ಡ್ರೆಸ್ ತೊಗೊಳ್ಲಿಕ್ಕೆ ಇವ್ರು ಇಡೀ ಅಂಗಡೀಲಿ ಅರ್ಧಕ್ಕರ್ಧ ಬಟ್ಟೆ ತೆಗೆಸ್ತಾರೆ ಅಂತ. ಅವ್ರ ಪಾಪ ಪರವಾಗಿಲ್ಲ ಬಿಡಿ, ಅವ್ರು ಎಷ್ಟು ನೋಡ್ತಾರೆ ನೋಡಲಿ, ಸಂಜೆವರೆಗೂ ನೋಡಲಿ, ನಮಗೇನು ಬೇಜಾರಿಲ್ಲ, ಎಲ್ಲ ಬಟ್ಟೆನೂ ತೋರಿಸ್ತೀವಿ ಅಂತೇಳಿ ಎಷ್ಟು ಖುಷಿಯಿಂದ ಇಬ್ಬರು ಕೂಡ ತೋರಿಸ್ತಾ ಇದ್ರು ಆಯಿತಾ. ಇಬ್ಬರು ಮಾತ್ರ ಅಲ್ಲ, ಅಲ್ಲಿರೋ ಎಲ್ಲ ಸ್ಟಾಫ್ಸ್ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಡ್ರೆಸ್ಗಳನ್ನೆಲ್ಲ ತೋರಿಸೋದು, ರೆಸ್ಪಾನ್ಸ್ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಇನ್ನು ಅರ್ಪಿತ್ ಅವ್ರಿಗೆ ಫೈನಲಿ ಅಪ್ಪನೇ ಒಂದು ಬಟ್ಟೆ ಸೆಲೆಕ್ಟ್ ಮಾಡಿದ್ರು. ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಿತ್ತು ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ. ಅಮ್ಮ ಅಂತೂ ನೋಡೋವರೆಗೂ ನೋಡಿ ಆಮೇಲೆ ರೇಗ್ಲಿಕ್ಕೆ ಶುರು ಮಾಡಿಬಿಟ್ರು. ಇಷ್ಟೊಂದು ಬಟ್ಟೆ ತೆಗೆದು ಹಾಕಿದ್ದಾರೆ, ನಿನಗೆ ಯಾವುದು ಒಪ್ತಿಲ್ವಾ, ಅವ್ರನ್ನೇ ಕರ್ಕೊಂಡು ಬಂದು ಕೊಡಿಸಿದ್ರೆ 5 ನಿಮಿಷಕ್ಕೆ ತೊಗೊಂಡ್ಬಿಡ್ತಿದ್ರು ಅವರು. ನಿಂತರ ಅಂತೂ ಇಷ್ಟೊಂದು ಹುಡ್ಕ್ಲಿಕ್ಕೆ ಹೋಗಲ್ಲ ಯಾರುಡೂ ಅಂತ. ಒಂದು ಸೈಡಲ್ಲಿ ಜಾಣನ ಮಲಗಿಸ್ಕೊಂಡು ಕುತ್ಕೊಂಡೇ ಬಿಟ್ಟರು ಅವರು. ನನಗಂತೂ ನಿಂತ್ಕೊಳಕ್ಕಾಗಲ್ಲ, ನೀನು ಏನು ಬೇಕಾದರೂ ಮಾಡ್ಕೊ ಅಂತ. ಆಮೇಲೆ ಅಪ್ಪಗೆ ಹೇಳ್ತಿದ್ರು ಬನ್ನಿ ನಾವಿಬ್ಬರು ಹೋಗ್ಬಿಡೋಣ, ಸಂಜೆವರೆಗೂ ಚೆನ್ನಾಗಿ ಹುಡುಕ್ಲಿ, ಅದಾದಮೇಲೆ ಸಂಜೆ ಬೇಕಿದ್ರೆ ಆಟೋ ಬುಕ್ ಮಾಡ್ಕೊಂಡು ಮನೆಗೆ ಬರಲಿ ಅಂತ. ಅಷ್ಟು ಕೋಪ ತರಿಸ್ಬಿಟ್ಟಿದ್ದೆ ನಾನು ಇವತ್ತು ಹುಡುಕ್ಸಿ ಬಟ್ಟೆನ. ಇನ್ನು ಒಂದನ್ನ ಸೆಲೆಕ್ಟ್ ಮಾಡಿದ್ವಿ. ಅದಾದಮೇಲೆ ಅಪ್ಪು ನೀನೊಂದು ತಗೋ ಚೆನ್ನಾಗಿದೆ ಅಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಒಂದೆರಡು ಬಟ್ಟೆ ಕೊಡಿಸಿದ್ರು. ಅವ್ರು ಇಲ್ಲಿಗೆ ಬರ್ತಿರ್ತಾರೆ, ಮೆನ್ಸ್ ವೇರ್ ಸೆಕ್ಷನ್ಗೆ ಹೋಗ್ತಿರ್ತಾರೆ, ಚೆನ್ನಾಗಿರೋದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನನಗೇನಂದರೆ ಒಂದು ಡ್ರೆಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು, ನನಗೆ ಬೇಡ ಅಂತ ಹೇಳಿ ಬೇಡ ಅಂತ. ಅಪ್ಪು ಇಲ್ಲ ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ, ತೊಗೊಳ್ಳೇಬೇಕು ನೀನು ಅಂತೇಳಿ ಬಲವಂತ ಮಾಡಿ ಒಂದೆರಡು ಕೊಡಿಸಿದ್ರು. ಅದು ನಾನು ಯಾವಾಗಾದರೂ ತೋರಿಸ್ತೀನಿ ಯಾವ ಡ್ರೆಸ್ಸು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇನ್ನು ಸುಕೃತಿಗೂ ಕೂಡ ತೊಗೊಳ್ಬೇಕಿತ್ತು, ಆದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಸೌಟ್ ತಗೊಂಡು ಹೊಡಿತಾನಂತೆ. ಕೆಚ್ಚಿಬಿಡ್ತಾನೆ. ಎಲ್ಲ ಅಷ್ಟೊತ್ತಿಲ್ಲ ಪಾಪ ಹೆಂಗೆ ಹೊಡೆಯಕ್ಕೆ ಹೋಗಿದೆ ನೋಡು. ಹೊಡ್ಕೊಳ್ಳಿ ನೀವು ಏನು. ಇನ್ನು ಅಮ್ಮನ ಈ ಥರ ಹೊರ್ಗಡೆ ಏನಾದರೂ ಕರ್ಕೊಂಡು ಬಂದರೆ ಅವ್ರಿಗೆ ಮುದ್ದೆ ಊಟ ಇಷ್ಟ ಆಗುತ್ತೆ, ಅದನ್ನು ಕೊಡಿಸ್ಬೇಕು. ಆದರೆ ಇಲ್ಲಿ ಇರಲಿಲ್ಲ, ಹಾಗಾಗಿ ರೈಸ್ನೇ ಕೊಡಿಸಿದ್ವಿ. ಇದರೊಟ್ಟಿಗೆ ಅಪ್ಪು ಬಟರ್ ನಾನು ಮತ್ತು ಕಾಜು ಕರಿಯನ್ನು ತೊಗೊಂಡಿದ್ರು. ನಾನು ಪನ್ನೀರ್ ಬಿರಿಯಾನಿ ತೊಗೊಂಡಿದ್ದೆ ಮಾಮೂಲಿ. ಮನೇಲಿ ಹೇಳ್ಬೇಕಂದ್ರೆ ಅಡುಗೆ ಮಾಡಿಬಿಟ್ಟೆ ಅಮ್ಮ ಬಂದಿದ್ದರು, ಆದರೆ ಇಲ್ಲಿ ತುಂಬ ಲೇಟ್ ಆಗಿಬಿಡ್ತಲ್ಲ, ನಮಗೆ ಬರೋದು ತುಂಬ ಹಶ್ವಾಗ್ತಿತ್ತು. ಹಾಗಾಗಿ ಇವತ್ತು ಊಟಕ್ಕೆ ಬರೋ ಥರ ಆಯಿತು. ಇನ್ನು ಅಲ್ಲಿ ಸ್ಟಾಫ್ಸ್ ಕೂಡ ಊಟ ಮಾಡಿರಲಿಲ್ಲ, ಅದಕ್ಕೆ ಅಪ್ಪು ನಿಂದು ಇವತ್ತು ಮುಗಿಯಲ್ಲ, ಅವರು ಊಟಕ್ಕೆ ಹೋಗಲಿ, ನಾವು ಊಟ ಮುಗಿಸ್ಕೊಂಡು ಬಂದುಬಿಟ್ಟು ನೀನು ಸೆಲೆಕ್ಟ್ ಮಾಡ್ಕೋ, ಅವಾಗ ಇನ್ನೂ ಸ್ವಲ್ಪ ಎನರ್ಜಿ ಇರುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದುಬಿಟ್ರು. ಇನ್ನು ಸುಕೃತಿಗೆ ನೋಡಲಿಕ್ಕೆ ನಾವು ಕಿಡ್ಸ್ ಸೆಕ್ಷನ್ಗೆ ಬಂದ್ವಿ. ಇಲ್ಲಂತೂ ಯಾವುದು ಕೂಡ ಸುಕೃತಿಗೆ ಸರಿ ಹೋಗಲಿಲ್ಲ. ಇಲ್ಲೊಂದು ನವರ ಆಯಿತು. ಆಮೇಲೆ ಜಾಣಗೆ ಸ್ವಲ್ಪ ನೋಡೋಣ ಅಂತೇಳಿ ನೋಡಿದ್ವಾ. ಜಾಣಿಗೆ ಇಲ್ಲಿ ಸ್ವಲ್ಪ ಸಮ್ಮರ್ ಕ್ಲಾತ್ಸ್ ಎಲ್ಲ ಕಡಿಮೆ ಇತ್ತು ಆಯಿತಾ, ಸಿಗಲಿಲ್ಲ. ಸರಿ ಅಂದ್ಬಿಟ್ಟು ಜಾಣಿಗೆ ಇನ್ನೊಮ್ಮೆ ನೋಡೋಣ ಅಂತ ಅಂದ್ಕೊಂಡು ಬಿಲ್ ಮಾಡಿಸಿದ್ವಿ. ಇನ್ನು ನಾವು ಬರುವಾಗಲೂ ಅಷ್ಟೇ ಎಲ್ಲರೂ ಜಾಣನ ಎತ್ಕೊಂಡು ಸ್ವಲ್ಪ ಮುದ್ದು ಮಾಡಿ ಆಮೇಲೆ ಕಳಿಸಿದ್ರು. ಅಪ್ಪ ಇವತ್ತು ಬಿಸಿಲಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಎಂಥ ಬಿಸಿಲು ಗೊತ್ತಾ, ಮನೇಲಿ ಎಷ್ಟು ಕೆಲಸನಾದರೂ ಮಾಡಿಬಿಡ್ಬೋದು, ನಿಜವಾಗ್ಲೂ ಒಂಚೂರು ಕೂಡ ಕಷ್ಟ ಅಂತ ಅನಿಸಲ್ಲ. ಏನೋ ಒಂದು ಸ್ವಲ್ಪ ಸುಸ್ತಾಗುತ್ತೆ, ರೆಸ್ಟ್ ಮಾಡ್ಬಿಟ್ಟು ಮಾಡಿಬಿಡ್ಬೋದು. ಆದರೆ ಹೊರಗಡೆ ಹೋಗಿ ಕೆಲಸ ಮಾಡೋದಿದೆಯಲ್ಲ, ಅಥವಾ ಈ ಥರ ಹೊರಗಡೆ ಹೋಗಿ ಬರೋದಿದೆಯಲ್ಲ, ಈ ಬಿಸಿಲಲ್ಲಂತೂ ಆಗೋದೇ ಇಲ್ಲ. ಅದರಲ್ಲೂ ಮಗು ಏನಾದರೂ ಕರ್ಕೊಂಡು ಹೋಗ್ಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕಿರಿಕಿರಿನೇ. ಜಾಣು ಆರಾಮಾಗಿದ್ರು ಸ್ವಲ್ಪ ಹೊತ್ತು, ಇನ್ನೇನು ನಾವು ಹೊರಡ್ಲಿಕ್ಕೇನೋ ನವರಿ ಇದೆ ಅನ್ನೋವಾಗಲೇ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ಕೊಂಬಿಟ್ರು. ಅರ್ಧ ಬರ್ಧ ಬೇರೆ ನಿದ್ದೆ ಆಗಿತ್ತು, ಹಾಗಾಗಿ ಒಂಚೂರು ಇವತ್ತು ಕಷ್ಟ ಅನಿಸ್ಬಿಡ್ತು. ಹಾಗಾಗಿ ಬೇಗನೆ ಬಂದುಬಿಟ್ವಿ. ಬರುವಾಗ ಟ್ರಾಫಿಕ್ ಇರಲಿಲ್ಲ, ಹಾಗಾಗಿ ಒಂಚೂರು ಬೇಗ ಬಂದ್ವಿ. ಇನ್ನು ಜಾಣದು ವ್ಯಾಕ್ಸಿನ್ ಆಯಿತು. ಇನ್ನು 2 ಮಂತ್ಸ್ ಬಿಟ್ಟು ಬರಲಿಕ್ಕೆ ಹೇಳಿದ್ದಾರೆ, ಅಂದರೆ 9 ಮಂತ್ಸಿಗೆ ಬರಲಿಕ್ಕೆ ಹೇಳಿದ್ದಾರೆ, ಆವಾಗ ಹೋಗಬೇಕು. ಇದರಲ್ಲಿ ಫೀವರ್ ಏನೂ ಬರಲ್ಲ, ಆರಾಮಾಗಿರ್ತಾರೆ ಅಂತ ಹೇಳಿದ್ರು. ಜಾಸ್ತಿ ಅಳೋದು ಏನೂ ಮಾಡಲಿಲ್ಲ. ಲಾಸ್ಟ್ ಮಂತ್ ಏನೇನೇ ಫೀವರು ಬರಲಿಲ್ಲ, ಕಿರಿಕಿರಿ ಮಾಡಲಿಲ್ಲ. ಈ ಸಲನೂ ಹಂಗೆ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಅರ್ಪಿತ್ ಅವ್ರಿಗೆ ಡ್ರೆಸ್ ಎಲ್ಲ ತೊಗೊಂಡು ಬಂದಿದ್ದೀವಿ. ಅಂದರೆ ಅವ್ರಿಗೆ ಸೀರೆ ಇಷ್ಟ ಇಲ್ಲ ಆಯಿತಾ. ಅವರು ಯಾವಾಗಲೂ ಅಷ್ಟೇ ಸೀರೆ ಉಡ್ಲಿಕ್ಕಿಂತ ಸ್ವಲ್ಪ ಡ್ರೆಸ್ ಹಾಕೋದೇ ಜಾಸ್ತಿ. ಅದರಲ್ಲೂ ಕೂಡ ಟ್ರೆಡಿಷ್ನಲ್ ವೇರ್ಸ್ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ.
ಹಾಗಾಗಿ ಹುಡುಕ್ಲಿಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಯಿತು. ಅವ್ರ ಟೇಸ್ಟ್ಗೆ ಒಂದು ಅಂಥದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಅವಾಗ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇದನ್ನು ಫೈನಲಾಗಿ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಚೆನ್ನಾಗಿದೆ ನೋಡಿ, ಆ ವೇರ್ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಈ ದುಪ್ಪಟ್ಟದಲ್ಲಿ ಫುಲ್ಲು ವರ್ಕ್ ಕೊಟ್ಟಿದ್ದಾರೆ. ಇನ್ನು ಪ್ಯಾಂಟು ಇದನ್ನು ಅವರಿಗೆ ಕೊಡಲಿಕ್ಕೆ ಅಂತೇಳಿ ತೊಗೊಂಡು ಬಂದಿದ್ದೀನಿ, ಗಿಫ್ಟ್ ಮಾಡಲಿಕ್ಕೆ ಅಂತ. ಇನ್ನು ಇದು ಇನ್ನೊಂದು, ಇದು ಬಂದು ಮೆಟರ್ನಿಟಿ ಗೌನು. ಒಂದು ನಿಮಿಷ. ಅವರು ನಮ್ಮ ಥರ ಸ್ಲೀವ್ಲೆಸ್ ಎಲ್ಲ ಹಾಕಲ್ಲ ಆಯಿತಾ. ಆಮೇಲೆ ಬಾಡಿ ಫಿಟ್ಟಿಂಗ್ದೆಲ್ಲ ಡ್ರೆಸ್ ಬರುತ್ತಲ್ವ, ಆ ಥರದ್ದೆಲ್ಲ ಅವ್ರಿಗೆ ಹಾಕ್ಲಿಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಒಂಚೂರು ನಿಧಾನಕ್ಕೆ ನೋಡಿಕೊಂಡು ಅವ್ರಿಗೆ ಇಷ್ಟ ಆಗೋ ಥರದ್ದೇ ಎರಡನ್ನೂ ತೊಗೊಂಡು ಬಂದಿದ್ದೀನಿ. ಎರಡು ಬ್ಲೂ ಆಯಿತು ಅಂತ ಅಂದ್ಕೊಬೇಡಿ, ಇದು ಸ್ವಲ್ಪ ಡಾರ್ಕ್ ನೆವಿ ಬ್ಲೂ, ಇದು ಸ್ವಲ್ಪ ಲೈಟ್ ಕಲರು. ನನಗೆ ಇದರಲ್ಲಿ ಆಪ್ಷನ್ಸ್ ಇರಲಿಲ್ಲ, ನನಗೆ ಇರೋದ್ರಲ್ಲಿ ಇದು ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಅಂದರೆ ಪಿಂಕ್ ಮತ್ತು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿ ಇರೋ ತಗೊಳ್ಳೋಣ ಅಂತ, ಬಟ್ ಸಿಗಲೇ ಇಲ್ಲ. ಕೊನೆಗೆ ಸಿಕ್ಕಿದ್ದೆ ಇದು, ಹಾಗಾಗಿ ಇದು ತೊಗೊಂಡೆ. ಚೆನ್ನಾಗಿದೆ, ಇದೊಂಥರ ಸಾಫ್ಟಾಗಿದೆ, ಸಮ್ಮರ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಆಮೇಲೆ ಪಾಪು ಹುಟ್ಟಿದ ಮೇಲೂ ಕೂಡ ಫೀಡ್ ಮಾಡಲಿಕ್ಕೆಲ್ಲ ಯೂಸ್ ಆಗುತ್ತೆ. ಇದು ಕೂಡ ಅಷ್ಟೇ, ಇದು ಅಷ್ಟೇ, ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಫೀಡ್ ಮಾಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಇದು ಬಂದು ಸುಕೃತಿದು ಆಯಿತಾ, ಬಿಲ್ಲಿಲ್ಲೇ ಕೊಟ್ಬಿಟ್ಟಿದ್ದಾರೆ, ಅದ್ರ ಮೇಲೆ ಇಟ್ಬಿಟ್ಟಿದ್ದಾರೆ. ಸುಕೃತಿಗೆ ಆ್ಯಕ್ಚುಲಿ ಇದಕ್ಕೆ ಮ್ಯಾಚ್ ಆಗೋ ಥರ ಒಂದು ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡೆ ಆಯಿತಾ. ಆದರೆ ಅಲ್ಲಿ ಹಂಗಾಗ್ತಾಯಿದೆ ಅಂದರೆ ಅರ್ಪಿತವ್ರಿಗೆ ತೊಗೊಳೋದಕ್ಕೆ ಮ್ಯಾಚಿಂಗ್ ಸುಕೃತಿಗೆ ಸಿಗ್ತಿಲ್ಲ, ಸುಕೃತಿಗೆ ತೊಗೊಳೋದಕ್ಕೆ ಅರ್ಪಿತವ್ರಿಗೆ ಸಿಗ್ತಿಲ್ಲ, ಈ ಥರ ಆಗಿಬಿಡ್ತು. ನಾನು ಆಮೇಲೆ ಏನು ಅಂದ್ಕೊಂಡೆ ಅಂದರೆ ಆನ್ಲೈನಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಆನ್ಲೈನಲ್ಲೂ ಚೆಕ್ ಮಾಡೋದನ್ನ. ಇವಾಗ ಅಮ್ಮ ಮಗಳಿಗೆ ಒಂದೇ ಥರ ಇರೋದೆಲ್ಲ ಸಿಗುತ್ತಲ್ಲ ಆ ಥರ ಡ್ರೆಸ್ನ, ಅದರದ್ದೆಲ್ಲ ನೆಕ್ಸ್ಟ್ ವೀಕ್ ಬರೋ ಥರ ಇದೆ, ಡೆಲಿವರಿ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಸರಿ ಬೇಡ, ಇದೇ ಡ್ರೆಸ್ಸಿಗೆ ಸಿಮಿಲರಾಗಿ ಯಾವ್ದಾದ್ರು ಸಿಕ್ಕಿದ್ರೆ ಸಾಕು ಅಂತ ನೋಡೋದನ್ನ. ಆವಾಗ ಇದು ಸಿಕ್ತು, ಒಂಚೂರು ಮ್ಯಾಚ್ ಆಗುತ್ತೆ ಇರಲಿ ಅಂದ್ಬಿಟ್ಟು ತೊಗೊಂಡೆ. ಸುಕೃತಿಗೆ ನೋಡಬೇಕು ಈ ಕಲರ್ ಇಷ್ಟ ಆಗುತ್ತಾ ಏನು ಅಂತ. ಪಿಂಕ್ ಆಗಿದ್ರೆ ವಾವತ್ತೆ, ಪಿಂಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಆದರೆ ನಾನೇ ಪಿಂಕ್ ಸ್ವಲ್ಪ ಬೇಡ ಅಂತ ಅಂದ್ಕೊಂಡೆ. ಇರೋ ಬರೋ ಡ್ರೆಸ್ ಎಲ್ಲ ಪಿಂಕೇ ಇದೆ, ಇದೊಂದು ಸ್ವಲ್ಪ ಬೇರೆ ಕಲರ್ ಅಲ್ವಾ, ಇಲ್ವೇನೋ ಅವ್ರ ಹತ್ರ ಅಂದ್ಬಿಟ್ಟು ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ. ಇಷ್ಟ ಆಯಿತು. ಇವತ್ತು ಹೋಗಿ ಬರೋ ಅಷ್ಟರಲ್ಲಿ ಅದೇ ಇದೊಂದು ನೆಕ್ಸ್ಟ್ ಟೈಮ್ ನಾವು ಹಾಸ್ಪಿಟ್ಲಿಗೆ ಹೋದಾಗ ಮಾರ್ಕ್ ಹೋಗುತ್ತಾ ಹೋಗಲ್ವಾ ಏನಾಗುತ್ತೆ ಅಂತೇಳಿ ಹೇಳ್ತಾರೆ, ನೋಡೋಣ. ಅಷ್ಟರಲ್ಲಿ ಹೋದರೆ ಇನ್ನೂ ತುಂಬ ಒಳ್ಳೆಯದೇನೆ, ನೋಡಬೇಕು. ನಾನು ಮರ್ತ್ಬಿಡ್ತೀನಿ ಸ್ವಲ್ಪ ದಿನ ಇದನ್ನು, ಯಾಗೇ ಇಲ್ಲ ಅಂತೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಆರಾಮಾಗಿದ್ಬಿಡ್ತೀನಿ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಏನೋ ಒಂಥರ ನನಗೆ ಬೇಜಾರಾಗ್ತಾ ಇರುತ್ತೆ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪೂರ್ತಿ ದಿನದ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಥ್ಯಾಂಕ್ ಯು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.